ಬೈಕ್ ಟ್ಯಾಕ್ಸಿ ಓಡಿಸುತ್ತಿದ್ದ ಕ್ಯಾಪ್ಟನ್ಗಳಿಗೆ ಸಾರಿಗೆ ಇಲಾಖೆ ದೊಡ್ಡ ಶಾಕ್ ಕೊಟ್ಟಿದೆ. ನಿನ್ನೆಯಿಂದ ಬೈಕ್ ಟ್ಯಾಕ್ಸಿ ವಿರುದ್ಧ ದೊಡ್ಡ ಸಮರವನ್ನೇ ಸಾರಿದೆ. ನಿನ್ನೆ 260 ಬೈಕ್, ಇವತ್ತು 70 ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ. ಅನಧಿಕೃತ ಬೈಕ್ ಟ್ಯಾಕ್ಸಿ ವಿರುದ್ಧ ಆರ್ಟಿಒ ಸಮರ. ಸಿಕ್ಕಿಬಿದ್ರೆ ಬೈಕ್ ಸೀಸ್, ಡಿಎಲ್, ಆರ್ಸಿ ಕಾರ್ಡ್ ರದ್ದು. ಅನಧಿಕೃತ ಬೈಕ್ ಟ್ಯಾಕ್ಸಿ ವಿರುದ್ಧ ಇತ್ತೀಚೆಗೆ ಸಾಲು ದೂರುಗಳು ಕೇಳಿ ಬಂದಿದ್ವು. ಆಟೋ, ಕ್ಯಾಬ್ ಚಾಲಕರು ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಹಾಕುವಂತೆ ಪಟ್ಟು ಹಿಡಿದಿದ್ರು. ಇತ್ತೀಚೆಗೆ ಬೈಕ್ ಟ್ಯಾಕ್ಸಿಯಿಂದ ಅಪಘಾತ ಪ್ರಕರಣಗಳು ಹೆಚ್ಚಾದ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ನಿನ್ನೆಯಿಂದ 11 ಆರ್ಟಿಒ ಕಚೇರಿಗಳ ವ್ಯಾಪ್ತಿಯಲ್ಲಿ ಅಕ್ರಮ ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ನಡೆಯುತ್ತಿದೆ. ಇವತ್ತು ಕೂಡ ಬೈಕ್ ಟ್ಯಾಕ್ಸಿ ವಿರುದ್ಧ ಕಾರ್ಯಾಚರಣೆ ನಡೆಯಿತು. ಸೆಂಟ್ರಲ್ ಆರ್ಟಿಒ ಅಧಿಕಾರಿಗಳು ಎಚ್ಎಸ್ಆರ್ ಲೇಔಟ್ನಲ್ಲಿ ಪ್ರಯಾಣಿಕರಂತೆ ಬೈಕ್ ಬುಕ್ ಮಾಡುತ್ತಿದ್ರು. ಕ್ಯಾಪ್ಟನ್ಗಳು ಬರ್ತಿದ್ದಂತೆ ಬೈಕ್ಗಳನ್ನು ಸೀಸ್ ಮಾಡಿ ಕೇಸ್ ಜಡಿದ್ರು. ಆಂಧ್ರ, ತಮಿಳುನಾಡು, ಹಿಮಾಚಲ ಪ್ರದೇಶ ಆರ್ಟಿಒ ನೋಂದಣಿ ಇರುವ ಬೈಕ್ಗಳನ್ನು ಟ್ಯಾಕ್ಸಿಯಾಗಿ ಓಡಿಸ್ತಾ ಇದ್ದಿದ್ದು ಪತ್ತೆಯಾಯಿತು. ಸದ್ಯ ನಾನೀಗ ಕಾರ್ಯಾಚರಣೆ ನಡೀತಿರುವಂತಹ ಸ್ಥಳದಲ್ಲೇ ಇದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವತ್ತು ಬೆಳಗಿನಿಂದಲೇ ಆರ್ಟಿಒ ಅಧಿಕಾರಿಗಳು ಈ ಬೈಕ್ ಟ್ಯಾಕ್ಸಿ ಏನು ಮಾಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ಈಗಾಗಲೇ ಸೀಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸದ್ಯ ಕೋರಮಂಗಲ ಆರ್ಟಿಒ ಅಧಿಕಾರಿಗಳು ನಿನ್ನೆ ಒಂದೇ ದಿನ 85ಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಿರೋದು. ಇವತ್ತು ಬೆಳಗ್ಗೆಯಿಂದ ಈಗಾಗಲೇ 10ರಿಂದ 15 ಬೈಕ್ ಟ್ಯಾಕ್ಸಿಗಳನ್ನು ಈಗಾಗಲೇ ಸೀಸ್ ಮಾಡಿದ್ದಾರೆ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಅಧಿಕಾರಿಗಳು ಹಿಮಾಚಲ ಪ್ರದೇಶದ ನೋಂದಣಿಯ ಬೈಕ್ ಸೀಸ್ ಮಾಡ್ತಾ ಇದ್ದಂತೆ ವಾಗ್ವಾದವೇ ನಡೆದು ಹೋಯಿತು. ಕೆಲವರು ಬೈಕ್ ಟ್ಯಾಕ್ಸಿ ಅನಧಿಕೃತ ಅಂತ ಗೊತ್ತಿರಲಿಲ್ಲ, ಮೊದಲು ಅಪ್ಲಿಕೇಶನ್ ಬ್ಯಾನ್ ಮಾಡಿಸಬೇಕು ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇವಾಗ 2 ದಿನ ಆಯ್ತು ಸರ್. ಎಚ್ಎಸ್ಆರ್ ಲೇಔಟ್ ಇಂದ ಕಾಡು ಬಿಸಿನಲ್ಲಿಗೆ ಹೋಗ್ತಾ ಇದ್ದೀನಿ. ನಮ್ಗೆ ಗೊತ್ತೇ ಇಲ್ಲ, ಇವಾಗ ತಕ್ಷಣ ಹಿಂಗೆ ಹಿಡಿದು ಬಿಟ್ರಿ ಸರ್. ನಾವೇನು ಮಾಡೋದು, 2 ದಿವಸ ಆಯ್ತು ನಾನು ಆನ್ ಮಾಡಿ. ಬೇಕಾದ್ರೆ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ, ಅಷ್ಟು ಕಟ್ಟಾಗಿ ದುಡ್ಡಿಲ್ಲ. ಇವಾಗ ತಕ್ಷಣ ಮುಂಚೆ ನಮಗೆ ಎಲ್ಲ ಮೆಸೇಜ್ ಅಲರ್ಟ್ ಮಾಡಿದರೆ ನಾವು ಬರ್ತಾನೆ ಇಲ್ಲ. ಈ ರ್ಯಾಪಿಡೋದವ್ರಿಗೆ, ಊಬರ್ ಅವ್ರಿಗೆ, ಅವ್ರ ಕಂಪ್ನಿ ಕಡೆಗೆ ನೀವು ಎಲ್ಲ ಇದು ಮಾತಾಡಬೇಕಲ್ಲ ಸರ್. ನೀವು ಅವ್ರನ್ನ ಅಕೌಂಟ್ ಸೀಸ್ ಮಾಡಿದ್ರೆ ನಮ್ಗೆ ಆಪೇ ಬರಲ್ಲ. ನಿನ್ನೆ ನಗರದಲ್ಲಿ 263 ಬೈಕ್ಗಳನ್ನು ಸೀಸ್ ಮಾಡಲಾಗಿತ್ತು. ಇಂದು 70 ಬೈಕ್ಗಳು ಸೀಸ್ ಆದವು. ಬೆಂಗಳೂರಷ್ಟೇ ಅಲ್ಲ, ನಿನ್ನೆ ರಾಜ್ಯಾದ್ಯಂತ 1200 ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಲಾಗಿದೆ. ಡಿಎಲ್ ಮತ್ತು ಆರ್ಸಿ ಸಸ್ಪೆಂಡ್ ಮಾಡ್ತೀವಿ ಅಂತ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ರು. ಇವಾಗ ನಾವು ಈ ತರ ಏನಾದರೂ ಬೈಕ್ ಟ್ಯಾಕ್ಸಿನ ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಆಪರೇಟ್ ಮಾಡ್ತಾ ಇದ್ರೆ ಆಸ್ ಪರ್ ನಮ್ಮ ಮೋಟಾರ್ ವೆಹಿಕಲ್ ಆಕ್ಟ್ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಪರ್ಪಸ್ ಮಿಸ್ಯೂಸ್ ಆಗುತ್ತೆ. ಹಾಗಾಗಿ ವೈಲೇಟಿಂಗ್ ದ ರಿಜಿಸ್ಟ್ರೇಷನ್ ಪರ್ಪಸಸ್ ನಾವು 5,000 ಪ್ಲಸ್ ರಿಮೈನಿಂಗ್ ಡಾಕ್ಯುಮೆಂಟೇಷನ್ಗೆ ಏನೇನು ದಂಡ ಇದೆ ಅದನ್ನು, ಮತ್ತು ಸೆಕ್ಷನ್ 53 ಅಡಿಯಲ್ಲಿ ಆರ್ಸಿ ಸಸ್ಪೆನ್ಷನ್ಗೂ ಕೂಡ ನಾವು ರೆಕಮೆಂಡ್ ಮಾಡ್ತೀವಿ. ಮತ್ತು ಅದರದ್ದು ಡಿಎಲ್ ಹೋಲ್ಡರ್ಸ್ಗೂ ಕೂಡ ನಾವು ಡಿಎಲ್ ಸಸ್ಪೆನ್ಷನ್ಗೆ ರೆಕಮೆಂಡ್ ಮಾಡಬಹುದಾಗಿದೆ. ನಗರದಲ್ಲಿ ಇನ್ನೂ 1 ವಾರ ಕಾರ್ಯಾಚರಣೆ ನಡೆಯಲಿದೆ. ವಿಪರ್ಯಾಸ ಅಂದ್ರೆ ಇದುವರೆಗೂ ಬೈಕ್ ಟ್ಯಾಕ್ಸಿ ಕಂಪನಿಗೆ ಬಿಸಿ ಮುಟ್ಟಿಸದೇ ಇರುವುದಕ್ಕೆ ಸಾರ್ವಜನಿಕರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.